ಈಗ ಮುಖ್ಯವಾಗಿ ಇಲ್ಲಿ ಪೋಷಕರಿದ್ದೀರಾ, ಪದವಿ ಪದವಿ ವಿದ್ಯಾರ್ಥಿಗಳಿದ್ದೀರಾ, ಮುಖ್ಯವಾಗಿ ವಿದ್ಯಾರ್ಥಿಗಳೆಲ್ಲ ಇದ್ದೀರಾ. ನಮಗೆ ಒಂದು ಸ್ಪರ್ಧಾತ್ಮಕ ಒಂದು ಜಗತ್ತಿನ ಅನೇಕ ವಿಷಯಗಳು ಕುರಿತಂತೆ ಇವತ್ತು ಇನ್ಸೈಟ್ಸ್ IAS ಅಕಾಡೆಮಿಯ ಸಂಸ್ಥಾಪನಾ ನಿರ್ದೇಶಕರು ಹಾಗೂ ಸ್ವಾಭಿಮಾನ ಬಲದ ಬೆಂಗಳೂರಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ GT ವಿಜಯ್ ಕುಮಾರ್ ಸಾಹೇಬರು ಅನೇಕ ವಿಷಯಗಳನ್ನ ಸ್ಪರ್ಧಾತ್ಮಕ ವಿಷಯಗಳು ಕುರಿತಂತೆ ಕನ್ನಡದ ಒಂದು ಪ್ರೇಮ ಮತ್ತೆ ಅನೇಕ ವಿಷಯಗಳನ್ನ ಪ್ರಸ್ತಾಪಿಸಬೇಕು ಎಂಬ ದೃಷ್ಟಿಯಲ್ಲಿ ನಾನು ತಿಳಿಸ್ಕೊಳ್ತೇನೆ. ವೇದಿಕೆ ಮೇಲಿರುವ ಗೌರಿಬಿದನೂರಿನ ಜನಪ್ರಿಯ ಶಾಸಕರಾದ ಪುಟ್ಟಸ್ವಾಮಿಗೌಡರು, ಜ್ಯೋತಿರೆಡ್ಡಿ ಮೇಡಮ್ ಅವರೇ, ಪ್ರೇಮಲತಾ ಮೇಡಮ್ ಅವರೇ, ಶಶಿಧರ್ ಸರ್ ಅವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಬಂದರೆ ಎಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕಾಯ್ದಿರೋದ್ರಿಂದ ನಾವು ಜಾಸ್ತಿ ಸಮಯ ತಗೊಳ್ಳಲ್ಲ. ನಾವು ಟೀಚರ್ ಕೂಡ ಹೌದು, ರಾಜಕಾರಣ ಹೌದು, ಮಾತಾಡಿದ್ರೆ 2 ಗಂಟೆ 1 ಗಂಟೆ ಮಾತಾಡ್ತೀವಿ. ಇಲ್ಲಿ ಕೇವಲ 5 ರಿಂದ 6 ನಿಮಿಷ ಮಾತಾಡಿ ನಾನು ಮಾತು ಮುಗಿಸ್ತೀನಿ. ಇವತ್ತು ಎಲ್ಲರಿಗೂ ಒಂದು ಆತಂಕ ಇರ್ತದೆ, ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು, ಕನ್ನಡನ ಹೇಗಾದ್ರೂ ಮಾಡಿ ನಾವು ಬಲಿಷ್ಠಗೊಳಿಸ್ಬೇಕು ಅನ್ನೋದು ದೊಡ್ಡ ಆಸೆ ಆಗಿರ್ತದೆ. ನಮ್ಮ ಅನಿಸಿಕೆ ಏನಂತಂದ್ರೆ, ಮೊದಲನೇದಾಗಿ ಕನ್ನಡ ಉಳಿಬೇಕು ಅಂತಂದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳು ಬೆಳಿಬೇಕು, ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ಎರಡನೇದು, ಕನ್ನಡಿಗರ ಸಂಸ್ಥೆಗಳು ಜಾಸ್ತಿ ಆಗ್ಬೇಕು. ಕನ್ನಡಿಗರ ಹುಟ್ಟಿ ಹಾಕಿದ ಸಂಸ್ಥೆಗಳು ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ, ದೇಶದ ತುಂಬ ಅವು ಬೆಳಿಬೇಕು. ಅದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಉದ್ಯಮಗಳು ಇರ್ಬೋದು. ಇವತ್ತು ನಾನು ಬಂದಿರೋದು ದಾವಣಗೆರೆಯಿಂದ. ದಾವಣಗೆರೆ ಹತ್ರ ಒಂದು ಹಳ್ಳಿ, ಒಂದಾನೊಂದು ಕಾಲದಲ್ಲಿ ನಾವು ದನದ ವಾಸ ಇದ್ದಿತ್ತು. ಆದ್ರೆ ನಮಗೆ ಪುಸ್ತಕ ಓದೋ ಹುಚ್ಚು ಬಹಳ ಇತ್ತು, ಅದನ್ನು ಕನ್ನಡ ಪುಸ್ತಕ ಓದೋ ಹುಚ್ಚು. ನವೋದಯ ಸ್ಕೂಲ್ಗೆ ಪಾಸ್ ಆಗಿತ್ತು 7 ವರ್ಷ, ನವೋದಯ ಸ್ಕೂಲಲ್ಲಿ ಓದಿದೆ. ಅಲ್ಲೂ ಕೂಡ ಕನ್ನಡ ಪುಸ್ತಕ ಜೊತೆ ಇಂಗ್ಲಿಷ್ ಪುಸ್ತಕ ಓದ್ಕೊಂಡ್ವಿ. ಆಮೇಲೆ IAS ಮಾಡ್ಬೇಕಂತ ಹುಚ್ಚು ನನಗೆ. IAS ಮಾಡಿ ನಮ್ಮಂತ ಬಡವರಿಗೆ ಮನೆ ಕಟ್ಕೊಡೋಣ, ಹಾಸ್ಪಿಟಲ್ ಕಟ್ಕೊಡೋಣ ಅಂತಂದು. ಆದ್ರೆ 4 ಪ್ರಯತ್ನದಲ್ಲಿ 3 ಸರಿ ಮೇನ್ಸ್ ಬರ್ದೆ. 3 ಹಂತ ಇರುತ್ತೆ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಅಂತ. 3 ಸರಿ ಪ್ರಿಲಿಮ್ಸ್ ಪಾಸ್ ಮಾಡಿ ಮೇನ್ಸ್ ಬರ್ದೆ. ಅದರಲ್ಲಿ 1 ಬಾರಿ ಇಂಟರ್ವ್ಯೂ ಹೋಗಿದ್ದೆ ಡೆಲ್ಲಿಗೆ. ಕೇವಲ 2 ಹಂತದಲ್ಲಿ ರ್ಯಾಂಕ್ ಮಿಸ್ ಆಯ್ತು ನಂದು. ಆದ್ರೆ ಅಲ್ಲಿ ಸಂಪಾದನೆ ಮಾಡಿದ ಜ್ಞಾನ ಬೇರೆ ಎಕ್ಸಾಮಿಗೆ ಉಪಯೋಗ ಬಂತು. ಈ ಮಕ್ಕಳು ಇರೋದ್ರಿಂದ ಈ ಮಾತು ಹೇಳ್ತಾ ಇದ್ದೀನಿ, ನಾವು ಜ್ಞಾನ ಎಲ್ಲಿಂದನಾದ್ರೂ ಬರಲಿ, ಅದನ್ನ ಸ್ವೀಕಾರ ಮಾಡಬೇಕು. ಅದನ್ನ ಸ್ವೀಕಾರ ಮಾಡ್ಬೇಕಂತಂದ್ರೆ ನಮಗೆ ಲರ್ನಿಂಗ್ ಆಟಿಟ್ಯೂಡ್ ಇರಬೇಕು. ಅಂದ್ರೆ ನಿರಂತರವಾಗಿ ನಾನು ಕಲಿತೀನಿ ಅನ್ನೋ ಒಂದು ಆಟಿಟ್ಯೂಡ್ ಇರಬೇಕು. ಅದು ಎಲ್ಲಿಂದನಾದ್ರೂ ಬರಲಿ, ಯಾರಿಂದನಾದ್ರೂ ಬರಲಿ. ಸೊ ನಾನು PDO ಎಕ್ಸಾಮ್ ಪಾಸ್ ಮಾಡಿದೆ, 2 ವರ್ಷ PDO ಕೆಲಸ ಮಾಡಿದೆ. 2010 ಒಂದೊಂದು. ಆಮೇಲೆ KAS ಎಕ್ಸಾಮ್ ಪಾಸ್ ಆಯ್ತು. ಮೂಲತಃ KAS ಅಧಿಕಾರಿ ಕೂಡ ಹೌದು ನಾನು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ಬಟ್ ಅದೆಲ್ಲ ಬಿಟ್ಬಿಟ್ಟು ಬೆಂಗಳೂರಿಗೆ ಬರೀ ಕೈಯಲ್ಲಿ ಬಂದು ಒಂದು ಸಂಸ್ಥೆ ಉಂಟಾಗಿದೆ, ಇನ್ಸೈಟ್ಸ್ IAS ಅಂತಂದು. ಕೇವಲ 40 ವಿದ್ಯಾರ್ಥಿಗಳಿಂದ ಶುರು ಮಾಡಿದ್ದು. ಆ 40 ವಿದ್ಯಾರ್ಥಿಗಳು 3 ತಿಂಗಳಾದ್ಮೇಲೆ 15 ವಿದ್ಯಾರ್ಥಿಗಳು ಇಳಿದ್ರು. ನಾನು ಪಾಠ ಚೆನ್ನಾಗಿ ಮಾಡ್ತಿರ್ಲಿಲ್ಲ ಅಂತಂದಲ್ಲ, ಆದ್ರೆ ನನ್ನ ವಿಧಾನ, ಮೆಥಡ್ ಬಹಳ ಕಠಿಣವಾಗಿತ್ತು. ಪ್ರತಿದಿನ ಟೆಸ್ಟ್ ಕೊಡ್ತಾ ಇದ್ದೆ, ಪ್ರತಿದಿನ ಇವ್ಯಾಲ್ಯೂಯೇಷನ್. ಸೊ ಆ 15 ಜನದಲ್ಲಿ ಆ ವರ್ಷ ನನಗೆ ಬಂದಿದ್ದ ರ್ಯಾಂಕ್ಗಳು 5. ಅಂದ್ರೆ ಇಡೀ ದೇಶಕ್ಕೆ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಲ್ಲಿ ನಾನು ಅವರ ಮೇಲೆ ಯಾವುದೋ ಕ್ಲಾಸ್ ರೂಮ್ ಅಲ್ಲಿ ಶುರು ಮಾಡಿದಂತ ಒಂದು ಸಂಸ್ಥೆನಲ್ಲಿ 15ಕ್ಕೆ 5 ಜನ IAS ಅಧಿಕಾರಿಗಳಾಗ್ತಾರೆ. ಅದರಲ್ಲಿ 4 ಜನ ಈಗ ಜಿಲ್ಲಾಧಿಕಾರಿಗಳಾಗಿದ್ದಾರೆ, ಒಬ್ಬರು IRS ಜಾಯಿಂಟ್ ಕಮಿಷನರ್ ಕೂಡ ಆಗಿದ್ದಾರೆ, ಇನ್ಕಮ್ ಟ್ಯಾಕ್ಸ್. ಆಮೇಲೆ 2016ರಲ್ಲಿ ಕೋಲಾರದ ಹುಡುಗಿ ನಂದಿನಿ KR ಅಂತ. ಸೊ ನಮ್ಗೆ ಹಿಂದಿನ 2 ವರ್ಷ ರಿಸಲ್ಟ್ ನೋಡಿ ನನ್ನ ಹತ್ರ ಬಂದ ಅದಕ್ಕೆ, ಸರ್ ವಿವೇಕ್ ಸರ್ ಅದ್ಭುತ ರಿಸಲ್ಟ್ ಕೊಟ್ಟಿದ್ದೀರಿ, ನನ್ನನ್ನು ಕೂಡ ಶಿಷ್ಯ ಆಗಿ ಸ್ವೀಕರಿಸಿ, ನೀವು ಮಾರ್ಗದರ್ಶನ ಕೊಟ್ಟರೆ ಟಾಪ್ 10 ಬರ್ತೀನಿ ಅಂತ ಆಕೆಯೂ ಕೂಡ ನಂಬಿಕೆ ಇತ್ತು. ಆಕೆ ನನ್ನ ಮಾರ್ಗದರ್ಶನದಲ್ಲಿ ನಂಬಿಕೆ ಇಟ್ಟಿದ್ದು, ಜೊತೆಗೆ ಅವಳ ಹಾಡು, ಅವಳ ಪರ್ಸನಾಲಿಟಿ ಮೇಲೆ ಕೂಡ ನಂಬಿಕೆ ಇತ್ತು. ಅವಳು ಇಡೀ ದೇಶಕ್ಕೆ ರ್ಯಾಂಕ್ ಅಂತ ಬಂದ್ರು 2016ರಲ್ಲಿ. ಕರ್ನಾಟಕಕ್ಕೆ 2001ರಲ್ಲಿ ಫಸ್ಟ್ ರ್ಯಾಂಕ್ ಬಂದಿತ್ತು. 15 ವರ್ಷ ಆದ್ಮೇಲೆ ಮತ್ತೆ ಇಡೀ ದೇಶಕ್ಕೆ ರ್ಯಾಂಕ್ 1 ಬಂತು. ರ್ಯಾಂಕ್ 1 ಬಂದಾಗ ಇಡೀ ದೇಶ ಕರ್ನಾಟಕದತ್ತ ನೋಡ್ತು, ಇಡೀ ದೇಶ ಕರ್ನಾಟಕದತ್ತ ನೋಡ್ತು. ಆ ವರ್ಷ ಕೋಲಾರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳುಗಳು, ಹುಡುಗರು ನಾವು ಕೂಡ IAS ಅಧಿಕಾರಿಗಳಾಗ್ತೀವಿ ಅಂತ ಮುಂದೆ ಬಂದ್ರು. ಅಂದ್ರೆ ಅಲ್ಲಿ ತನಕ ಮನಸ್ಸಲ್ಲಿದ್ದ ಭಯ, ನಾನು IAS ಮಾಡೋಕ್ಕಾಗಲ್ಲ, ಬಹಳ ಕಷ್ಟ, IAS ಮಾಡ್ಬೇಕಂದ್ರೆ ಡೆಲ್ಲಿಗೆ ಹೋಗ್ಬೇಕು, ಸಾಕಷ್ಟು ದುಡ್ಡು ಖರ್ಚಾಗುತ್ತೆ, ಸಾಕಷ್ಟು ಸಮಯ ಖರ್ಚಾಗುತ್ತೆ,
ರೀತಿ ಭಯಪಟ್ಟವರು ಒಂದು ಹುಡುಗಿ ಅವ್ರ ಜಿಲ್ಲೆಯಲ್ಲಿ ರ್ಯಾಂಕ್ ತಗೊಂಡಾಗ ಅಲ್ಲಿ ಸಂಸ್ಕೃತಿನೇ ಬದಲಾಗುತ್ತೆ. ನಾವು ಕನ್ನಡ ಬೆಳೆಸಬೇಕು ಅನ್ನೋದಾದ್ರೆ ನಮ್ಮ ಸಂಸ್ಕೃತಿನ ಗಟ್ಟಿಗೊಳಿಸ್ಬೇಕು. ಇವತ್ತು ಕನ್ನಡ ಬೆಳಿಬೇಕು ಅನ್ನೋದಾದ್ರೆ ಈ ಆಚರಣೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು. ಜೊತೆಗೆ ಕನ್ನಡದಿಂದ ಪಾಸ್ ಆಗುವಂತ IAS IPS ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಈಗ IAS IPS ಅಥವಾ ಇಂಡಿಯನ್ ಫಾರಿನ್ ಸರ್ವಿಸ್ ನಮ್ಮ ನೋಡಿದ್ದವರಲ್ಲಿ ಯಾರಾದ್ರೂ ಪಾಸ್ ಮಾಡಿದ್ರೆ ಅವರು ನಾಳೆ ಫ್ರಾನ್ಸಿಗೆ ಹೋಗ್ಬೋದು, ಚೈನಾ ಹೋಗ್ಬೋದು, ಬ್ರೆಜಿಲ್ ಯಾವುದಾದ್ರೂ ದೇಶಕ್ಕೆ ಹೋಗ್ಬೋದು. IAS IPS ಮಾಡಿದ್ರೆ ದೇಶದ 28 ರಾಜ್ಯದಲ್ಲಿ ಯಾವುದಾದ್ರೂ ರಾಜ್ಯಗಳು ಕೂಡ ಅಧಿಕಾರಿಯಾಗಿ ಹೋಗ್ಬೋದು. ಅವರು ಕನ್ನಡಿಗರು ಇನ್ನೊಂದು ರಾಜ್ಯಕ್ಕೆ ಅಥವಾ ಡೆಲ್ಲಿಗೆ ಅಧಿಕಾರಿಯಾಗಿ ಹೋದಾಗ ಅಲ್ಲಿ ಕನ್ನಡದ ಕಂಪನಿಯವರು ಸಾಕ್ತಾರೆ, ಹಬ್ಬಿಸ್ತಾರೆ. ಸೊ ಆ ಕೆಲಸ ಇವತ್ತು ಆಗ್ತಾ ಇಲ್ಲ. ಏನೋ ತಮಿಳುನಾಡು ಅಲ್ಲಿ ಒಂದು 50 ಜನ ಆಗ್ತಾರೆ, ಆಂಧ್ರದಲ್ಲಿ ಒಂದು 50 ಆಗ್ತಾರೆ, ಉತ್ತರ ಪ್ರದೇಶದಲ್ಲಿ ಪ್ರತಿ ವರ್ಷ 100-120 ಜನ ಅಧಿಕಾರಿಗಳು ಆಗ್ತಾರೆ. ಇವತ್ತು ನಾವು ನಮ್ಮ ಸಂಸ್ಥೆಯಿಂದ ಮಿಷನ್ 100 ಅಂತ ಅಂದ್ರೆ ಪ್ರತಿ ವರ್ಷ ಕರ್ನಾಟಕದಿಂದ 100 ಜನ IAS IPS ಅಧಿಕಾರಿಗಳು ಪಾಸ್ ಆಗ್ಬೇಕಂತಂದು ಹೋದ ವರ್ಷ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಸಾಹೇಬರು ಅವರನ್ನ ಕರೆಸಿ ನಮ್ಮ ಸಂಸ್ಥೆಗೆ ಅದನ್ನು ಲಾಂಚ್ ಮಾಡಿದ್ವಿ. ಈಗ 35ರಿಂದ 40ಕ್ಕಿದೆ ನಮ್ಮ ರ್ಯಾಂಕ್ಸ್. ಮುಂದಿನ 5-6 ವರ್ಷದಲ್ಲಿ ಅದು 100 ರೀಚ್ ಆಗ್ಬೇಕು. ಆಮೇಲೆ ಇನ್ನೆರಡು ಕೆಲಸ ಆಗ್ಬೇಕು. ಕನ್ನಡ ಬೆಳಬೇಕಂದ್ರೆ ಕನ್ನಡದಲ್ಲಿ ಕನ್ನಡಿಗರು ಉದ್ಯಮಿಗಳಾಗ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದ್ರೆ ಜಾಬ್ ಕ್ರಿಯೇಟರ್ಸ್, ಇನ್ನೊಬ್ಬರಿಗೆ ಕೆಲಸ ಸೃಷ್ಟಿ ಮಾಡುವಂತ ಉದ್ಯೋಗಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕು. ಇವತ್ತು ಬೆಂಗಳೂರಲ್ಲಿ ಬೇರೆ ಬೇರೆ ದೊಡ್ಡ ನಗರದಲ್ಲಿ ಏನಾಗ್ತಾ ಇದೆ, ಬೇರೆ ರಾಜ್ಯದಿಂದ ಬಂದಂತವರು ದೊಡ್ಡ ಉದ್ಯಮಿಗಳಾಗಿದ್ದಾರೆ. ಅವರು ಅವ್ರ ರಾಜ್ಯದಿಂದ ಕರ್ಕೊಂಡು ಬಂದು ಅವ್ರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮೂರೇ ಉದ್ಯಮಿಗಳಾದ್ರೆ ಸಾವಿರಾರು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡಬಹುದು. ಅದು ಆಗ್ತಾ ಇಲ್ಲ. ಅದು ಆಗ್ಬೇಕಂತಂದ್ರೆ ಒಳ್ಳೆ ಎಜುಕೇಶನ್, ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಆಗ್ಬೇಕು. ಕೊನೆಯದಾಗಿ ಕನ್ನಡದ ಮೇಲೆ ಅಭಿಮಾನ ಇರುವಂತ ನಾಯಕರು ಸೃಷ್ಟಿಯಾಗಬೇಕು. ಕನ್ನಡ ಶಾಲೆಗಳ ಮೇಲೆ ಅಭಿಮಾನ ಇರುವಂತ ನಾಯಕರು ಸೃಷ್ಟಿಯಾಗಬೇಕು. ರಾಜಕೀಯ ಹಿನ್ನೆಲೆ ಇಲ್ಲದಂತವರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕಾರಣಿ ಬರಬೇಕು. ಇವತ್ತು ಈಗ ಬಂದಾಗ ಏನಾಗ್ತದೆ, ಕನ್ನಡ ಅನ್ನೋದು ಕೇವಲ ಎಲೆಕ್ಷನ್ ವಿಚಾರ ಆಗೋದಿಲ್ಲ. ಕನ್ನಡ ಅನ್ನೋದು ಕೇವಲ ಅವರು ಬೇಳೆ ಬೇಯಿಸ್ಕೊಳ್ಳುವಂತ ಒಂದು ವಿಚಾರ ಆಗೋದಿಲ್ಲ. ಕನ್ನಡ ಅನ್ನೋದು ಅವರ ತುಡಿತ ಆಗಿರ್ಬೇಕು. ನಾಡಿ ಮಿಡಿತದಲ್ಲಿ ಪ್ರತೀಕ್ಷಣ ಇರಬೇಕು ಕನ್ನಡ ಅನ್ನುವಂಥದ್ದು. ಇವಾಗ ಏನಾಗಿದೆ, ಕೇವಲ ಈಗ ಮೊನ್ನೆ KPSC ಎಕ್ಸಾಮ್ ಅಲ್ಲಿ ಆಯ್ತು, ಇಂಗ್ಲಿಷ್ ಕ್ವಶನ್ ಪೇಪರ್ ಕನ್ನಡದಕ್ಕೆ ಟ್ರಾನ್ಸ್ಲೇಟ್ ಮಾಡಿದಾಗ 100 ಕ್ವಶನ್ ಅಲ್ಲಿ 53 ಕ್ವಶನ್ ಕನ್ನಡದಲ್ಲಿ ತಪ್ಪಿದೆ. ಇಂಗ್ಲಿಷ್ ಕ್ವಶನ್ ಪೇಪರ್ 100 ಕರೆಕ್ಟ್ ಇದೆ, ಅದನ್ನು ಇಂಗ್ಲಿಷ್ಗೆ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದಾಗ 53 ಪ್ರಶ್ನೆಗಳು ತಪ್ಪಿದ್ದು. ಅಂದ್ರೆ KPSC ಕರ್ನಾಟಕಕ್ಕೆ ತಹಶೀಲ್ದಾರರು, ACO, DYSP ಸಪ್ಲೈ ಮಾಡುವಂತ ಸಂಸ್ಥೆನಲ್ಲಿ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂತ ಭಾಷಾ ತಜ್ಞರೇ ಇಲ್ಲಬಹುದು. ಇವತ್ತು ಆ ಮಟ್ಟಕ್ಕೆ ತಲುಪಿರೋದ್ರಿಂದ ನಾವೆಲ್ಲ ಎಚ್ಚೆತ್ಕೋಬೇಕು, ಹೋರಾಟ ಮಾಡಬೇಕು. ಹೋರಾಟ ನಿರಂತರವಾಗಿದ್ರೆ ಮಾತ್ರ ಎಲ್ಲರೂ ಗಟ್ಟಿ ಆಗ್ತಾ ಹೋಗ್ತದೆ. ಇವತ್ತು ನಮ್ಮನ್ನು ಕರೆಸಿ ಬಹಳ ಪ್ರೀತಿಯಿಂದ ಆಧಾರದಿಂದ ಸ್ವಾಗತ ಮಾಡಿ ಮಾತನಾಡಲು ಅವಕಾಶ ಕೊಟ್ಟಿದ್ದೀವಿ. ಇಲ್ಲಿ ಎಷ್ಟೋ ಜನ ಮಕ್ಕಳು ಬಂದಿದ್ದೀವಿ. ದಯವಿಟ್ಟು ದೊಡ್ಡ ಕನಸು ಕಾಣಿ. ಎರಡನೇದು, ನಿರಂತರವಾಗಿ ಈ ಜನರಲ್ ನಾಲೆಡ್ಜ್ ನ್ಯೂಸ್ ಪೇಪರ್ ಓದಿ, ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು. ಹಾಗೆಯೇ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಜೊತೆಗೆ ಬೇರೆ ಪುಸ್ತಕಗಳನ್ನು ಓದಿ. ಕಥೆ, ಕಾದಂಬರಿ, ಕವನ ಇರ್ಬೋದು, ನಾನ್ ಫಿಕ್ಷನ್ ಬುಕ್ಸ್ ಇರ್ತದೆ, ಅವನ್ನು ದಯವಿಟ್ಟು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಯಾರು ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಂತಾರೆ, ವ್ಯಕ್ತಿತ್ವನ ಗಟ್ಟಿಗೊಳಿಸ್ಕೊಂತಾರೆ, ಮೈಂಡ್ ನ ಟಫ್ ಮಾಡ್ಕೊಂತಾರೆ, ಅಂತವರಿಗೆ ಮಾತ್ರ ಅವಕಾಶಗಳು ಜಾಸ್ತಿ ಇರ್ತದೆ. ಜ್ಞಾನ ಹೊರಟೋಗ್ಬಿಡ್ತದೆ, ವ್ಯಕ್ತಿತ್ವಕ್ಕೆ ಜಾಸ್ತಿ ಬೆಲೆ ಇರ್ತದೆ. ಮೂರನೇದಾಗಿ ಇವತ್ತು ಬಹಳ ಮಕ್ಕಳು ಎಕ್ಸ್ಟ್ರಾ ಕರಿಕ್ಯುಲರ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ರು. ನೀವು ಆ ಪೇರೆಂಟ್ಸ್ ಎಲ್ಲ ಬಂದಿದ್ದೀರಿ, ದಯವಿಟ್ಟು ಎನ್ಕರೇಜ್ ಮಾಡಿ. ಇನ್ನೂ ಹೆಚ್ಚಿನದಾಗಿ ಅವರು ಪರ್ಫಾರ್ಮೆನ್ಸ್ ಕೊಡ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ. ಆದ್ರೆ ಹೊರ ಪ್ರಪಂಚಕ್ಕೆ ಹೆಚ್ಚಾಗಿ ಕಾದಿಡ್ಲಿ. ನಾನು ನಿಮ್ಮ ಮಕ್ಕಳು ಡೆಲ್ಲಿಯಲ್ಲಿ ಏನಾದ್ರೂ MBBS ಸೀಟ್ ಸಿಕ್ತು, ಏಮ್ಸ್ ಅಂತಂದ್ರೆ ದಯವಿಟ್ಟು ಡೆಲ್ಲಿ ಕಳಿಸಿ. ನಮ್ಮ ಗೌರಿಬಿದನೂರಲ್ಲೇ ಓದ್ಬೇಕು, ಬೆಂಗಳೂರಲ್ಲೇ ಓದ್ಬೇಕು ಅನ್ನೋದು ಬೇಡ. ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೊಡ್ಡ ನಗರಗಳಿಗೆ ಕಳಿಸೋದ್ರಿಂದ ಅವರ ವ್ಯಕ್ತಿತ್ವ ಗಟ್ಟಿ ಆಗ್ತದೆ. ಹಾಗಾಗಿ ಪ್ರಪಂಚ ನೋಡಿದಾಗ ದೊಡ್ಡ ಕನಸು ಕಾಣುವ ಒಂದು ಶಕ್ತಿನೂ ಬರ್ತದೆ. ನೀವೆಲ್ಲ ದೊಡ್ಡ ಕನಸು ಕಾಣಿ. ನೀವು ಕೂಡ IAS IPS ಅಧಿಕಾರಿಗಳಾಗಿ, ದೊಡ್ಡ ಉದ್ಯಮಿಗಳಾಗಿ, ಹಾಗೇನೆ ಮುಂದಿನ ದೊಡ್ಡ ರಾಜಕೀಯ ನಾಯಕರಾಗಿ ಬೆಳೆಯುವಂತ ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.